ಎಲ್ರಿಗೂ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ನೋದು ನನ್ನ ಭಾವನೆ. ಇವತ್ತು ಕೂಡ ಒಂದು ಸ್ಪೆಷಲ್ ವ್ಲಾಗ್ ಅಂತಲೇ ಹೇಳಬೇಕು. ನನ್ನ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಯಾಕೆ ಅಂತ ಹೇಳಿದ್ರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸೇಲ್ಸು ಆ ಥರದ್ದೆಲ್ಲ ತುಂಬ ದಿವಸ ಇರಲ್ಲ, 2 ಡೇಸು 3 ಡೇಸ್ ಆ ಥರನೇ ಇರುತ್ತೆ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನೋಟಿಫಿಕೇಷನ್ ಬಂದಾಗ ನೀವು ಹೋಗಿ ನೋಡ್ಬೋದು, ನಿಮ್ಗೆ ಏನು ಬೇಕೋ ಅದನ್ನು ಪಟ್ ಅಂತ ತೊಗೋಬೋದು. ನಾನು ಯಾವುದೇ ರೀತಿಯ ಸ್ಪಾನ್ಸರರ್ಸ್ ವೀಡಿಯೋಸ್ನ ಹಾಕೋದಿಲ್ಲ, ಸ್ಯಾಟಿಸ್ಫ್ಯಾಕ್ಷನ್ ಆಗೋವಂಥ ವ್ಲಾಗ್ಸ್ನೇ ಹಾಕ್ತಾ ಇರ್ತೀನಿ. ಅದಕ್ಕೋಸ್ಕರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ತಾ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಕೂಡ ಒಂದು ಆಫರ್ ಇರೋ ಅಂಥದ್ದೇ. ಅಡ್ರೆಸ್ನ ಲಾಸ್ಟಲ್ಲಿ ಹೇಳ್ತೀನಿ. ಇವಾಗ ಫಸ್ಟು ಹೋಗಿದ ತಕ್ಷಣ ಶೋ ಪೀಸ್ ಐಟಮ್ಸು ಬೇಕಾದಷ್ಟಿತ್ತು. ನಾನು ಆವಾಗವಾಗ ಇಲ್ಲಿಗೆ ವಿಸಿಟ್ ಮಾಡ್ತಾ ಇರ್ತೀನಿ. ಇದು ವರ್ಷ ಪೂರ್ತಿ ಇರುತ್ತೆ ನಿಮಗೆ, ಇದೇನು 2-3 ದಿವಸಕ್ಕೇನು ಮುಗಿಯೋ ಅಂಥದ್ದಲ್ಲ. ನಂಗೆ ತುಂಬಾ ಇಷ್ಟ ಆಗುತ್ತೆ ಇಲ್ಲಿಗೆ ಹೋಗಿ ಏನಾದರೂ ನೋಡಿಕೊಂಡು ತೊಗೊಂಡು ಬಂದರೆ. ನಾನು ಇವತ್ತು ಕೂಡ ಹೋಗಿದ್ದೀವಿ. ಇಷ್ಟೊಂದು ಹೋಮ್ ಡೆಕೋರೇಷನ್ ಐಟಮ್ಸ್ ನಾನು ಯಾವತ್ತೂ ನೋಡಿರಲಿಲ್ಲ. ಅದು ಎಲ್ಲ ಬ್ರ್ಯಾಂಡೆಡೇ, ಅದನ್ನು ಮಾತ್ರ ಬಾಯಿ ಬಿಟ್ಬಿಟ್ಟೆ ಹೇಳಬೇಕು. ಯಾಕಂತ ಹೇಳಿದ್ರೆ ಸುಮ್ಮನೆ ಬ್ರ್ಯಾಂಡೆಡ್ ಅಂತ ಹಾಕಿರ್ತಾರೆ, ಅಲ್ಲಿ ಬ್ರ್ಯಾಂಡೆಡ್ ಇರೋಲ್ಲ. ಇಲ್ಲಿ ಮಾತ್ರ ನಿಜವಾಗ್ಲೂ ಬ್ರ್ಯಾಂಡೆಡೇ. ಈ ಪ್ಯಾಂಟು ಬರೀ 500 ರುಪೀಸು. ನಿಜವಾಗ್ಲೂ ಈ ಥರ ಜಿಮ್ವೇರ್ ಐಟಮ್ಸ್ ಎಲ್ಲ 1000ಕ್ಕಿಂತ ಕಮ್ಮಿ ಎಲ್ಲೂ ಸಿಗಲ್ಲ. 1000 ರುಪೀಸ್ದು ಕ್ವಾಲಿಟಿ ಕಮ್ಮಿನೇ ಇರುತ್ತೆ. ಇಲ್ಲಿ ಮಾತ್ರ ನಿಜವಾಗ್ಲೂ 500, 400, 200, 300ಇಂದನೂ ಆ ಥರ ಜಿಮ್ವೇರ್ಸ್ ಎಲ್ಲ ಸಿಗುತ್ತೆ. ಇನ್ನು ನೋಡಿ ಬ್ಯಾಗು ಎಷ್ಟು ಚೆನ್ನಾಗಿತ್ತು ಗೊತ್ತಾ, ಸಿಕ್ಕಾಪಟ್ಟೆ ಕ್ಯೂಟಾಗಿತ್ತು ಅಂತಲೇ ಹೇಳಬೇಕು. ಈ ಥರ ಬ್ಯಾಗ್ಸ್ ಕೂಡ ಅಷ್ಟೇ ಸಿಕ್ಕಾಪಟ್ಟೆ ಅವೈಲಬಲ್ ಇದೆ. ಮತ್ತು ಪಿಲ್ಲೋಸ್ ಇತ್ತು, ಪಿಲ್ಲೋಸ್ ಕವರ್ ಸಿಗುತ್ತೆ. ಹೋಮ್ ಡೆಕೋರೇಷನ್ ಐಟಮ್ಸು ಅಲ್ಲದೆ ನಿಮಗೆ ಮನೆಗೆ ಬೇಕಾಗಿರ್ತಕ್ಕಂಥ ಐಟಮ್ಸು ಸುಮಾರು ಸಿಗುತ್ತೆ ಅಲ್ಲಿ ಅಂತಲೇ ಹೇಳ್ಬೋದು. ಎಲ್ಲ ಬ್ರ್ಯಾಂಡೆಡ್, ನಾನ್ ಬ್ರ್ಯಾಂಡೆಡ್ ಯಾವುದೂ ಇಲ್ಲ. 50%, 60%, 80% ಕೂಡ ಅಲ್ಲಿ ಆಫ್ ಸಿಗುತ್ತೆ ನಿಮಗೆ. 80% ಆಫ್ನ ಯಾರಾದರೂ ಬಿಡ್ತಾರಾ? ಅದಕ್ಕೋಸ್ಕರ ಹೋಗಿ ನಿಮಗೆ ಇಷ್ಟ ಆದರೆ ತೊಗೊಂಬನ್ನಿ. ಪಿಲ್ಲೋಸ್ ಅಂತೂ ಮಸ್ತಾಗಿದ್ವು ಅಂತಲೇ ಹೇಳ್ತೀನಿ. ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ನನಗಂತೂ ನೋಡ್ತಿದ್ದಂಗೆ ಖುಷಿ ಆಯಿತು. ಇದು ನೋಡಿ ಫೆದರ್ ಥರ ಆಯಿತು, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಗೊತ್ತಾ. ತುಂಬಾ ಚೆನ್ನಾಗಿರೋ ಅಂಥ ಐಟಮ್ ಸಿಗುತ್ತೆ. ಇನ್ನೊಂದು ವಿಷಯ ಹೇಳಲೇಬೇಕು, ನೀವು ತೊಗೊಂಡಿರೋ ಐಟಮ್ಸ್ನ 5 ನಿಮಿಷ 10 ನಿಮಿಷ ಅರ್ಧ ಗಂಟೆ ಲೇಟ್ ಆದರೂ ಪರವಾಗಿಲ್ಲ, ಹೋಗಿ ಕೂತ್ಕೊಂಡು ನೀಟಾಗಿ ಚೆಕ್ ಮಾಡಿಕೊಂಡೇ ತೊಗೊಳ್ಳಿ. ಇನ್ ಕೇಸ್ ಡ್ಯಾಮೇಜ್ ಇರುತ್ತೆ ಆಮೇಲೆ ನನ್ನನ್ನು ಮಾತ್ರ ದಯವಿಟ್ಟು ಬೈಕೋಬೇಡಿ. ನನಗೆ ಗೊತ್ತಿರೋದನ್ನು ಹೇಳಿದ್ದೀನಿ. ಇಲ್ಲಿ ಸ್ವಲ್ಪ ರಿಜೆಕ್ಟೆಡ್ ಪೀಸು, 1-2 ಸ್ಟಿಚಿಂಗ್ ಜಾಸ್ತಿ ಇರ್ಬೋದು, ಇಲ್ಲ 1-2 ಸ್ಟಿಚಿಂಗ್ ಕಮ್ಮಿ ಇರ್ಬೋದು, ಆ ಥರದ್ದೇ ನಿಮಗೆ ಸಿಗುತ್ತೆ. ಇದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಬರೀ 300 ರುಪೀಸ್ ಅದಷ್ಟೇನೆ. ಎಲ್ಲಿ ಸಿಗುತ್ತೆ ಹೇಳಿ? ಬಟ್ಟೆಗಳ ಕಣಜ ಅಂತಲೇ ಹೇಳಬೇಕು. ಅಷ್ಟೊಂದು ಬಟ್ಟೆಗಳ ರಾಶಿ ಇರುತ್ತೆ. ಇದೆಲ್ಲ 500 ಸಮಥಿಂಗಲ್ಲೇನೋ ಆಯಿತು. ನಿಜವಾಗ್ಲೂ ರೇಟ್ ಅಂತೂ ಒಂದು ರ್ಯಾಂಡಮ್ಮಾಗಿ ಹೇಳ್ತಾ ಇದ್ದೀನಿ. ಯಾಕೆ ಅಂತ ಹೇಳಿದ್ರೆ ತುಂಬ ಬಟ್ಟೆಗಳಿರುತ್ತೆ ಅಲ್ಲಿ. ನಿಮಗೆ ಗೊತ್ತು, XLಗೆ ಬೇರೆ, XXLಗೆ ಬೇರೆ ಆ ಥರ ಚಾರ್ಜಸ್ ಇರುತ್ತೆ. ಇಲ್ಲಿ ಆ ಥರ ಇಲ್ಲ. ನೀವು ಯಾವುದೇ ಡ್ರೆಸ್ನ ತೊಗೊಳ್ಳಿ, ಅದ್ರ ಮೇಲೆ ಏನು ಪ್ರೈಸ್ ಇರುತ್ತೋ ಅಷ್ಟೇ ಪ್ರೈಸು. ಅಲ್ಲಿ 3 ಪೀಸ್ ಸೆಟ್ಟು, ಬರೀ ಸಿಂಗಲ್ಲು, ಬರೀ ಟಾಪು ಒಂದೇ ಥರ ಅಲ್ಲ, ಬೇಕಾದಷ್ಟು ಥರ ಟಾಪ್ಗಳು ಎಲ್ಲ ಸಿಗುತ್ತೆ. ಲೆಗಿಂಗ್ಸ್ ಸಿಗುತ್ತೆ, ಜೀನ್ಸ್ ಪ್ಯಾಂಟ್ ಸಿಗುತ್ತೆ, ಸೈಜ್ ವೈಸ್ ಸಿಗುತ್ತೆ, ಎಲ್ಲದೂ ಸಿಗುತ್ತೆ. ಮಿಸ್ ಮಾಡದೆ ಒಂದು ಸತಿ ವಿಸಿಟ್ ಮಾಡಿ. ಯಾರಾದರೂ ವಿಸಿಟ್ ಮಾಡಿದರೆ ಹೇಗಿದೆ ಅಂತ ಕೂಡ ಹೇಳಿ. ನನಗಿಷ್ಟ ಆಗಿದ್ದೋ ಇಲ್ಲ ಕೈಗೆ ಸಿಕ್ಕಿದ್ದು ಯಾವುದೋ ಒಂದ್ರದ್ದು ಮಾತ್ರ ಪ್ರೈಸ್ ತೋರಿಸಿದ್ದೀನಿ. ಇದು ನೋಡಿ ಫ್ರಾಕು, ಲಾಂಗ್ ಗೌನ್ ಥರನೂ ಯೂಸ್ ಮಾಡ್ಬೋದು, ಲಾಂಗ್ ಫ್ರಾಕ್ ಅಂತಲೂ ಹೇಳ್ಬೋದು. ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನನಗೆ ಅಷ್ಟು ಹೈಟಿನ ಬೇಡ ಆಗಿತ್ತು. ನನಗಂತೂ ಇದು ನನ್ನ ಹೈಟಲ್ಲಿ ಇದ್ದಿದ್ರೆ ಗ್ಯಾರಂಟಿ ಬಿಟ್ಟು ಬರ್ತಾ ಇರಲಿಲ್ಲ. ನೋಡಿ ಯಾವುದ್ರದ್ದು ಪ್ರೈಸ್ ಹೇಳಿ, ಇಷ್ಟು ಐಟಮ್ಸ್ ಇದೆ. ಅದಕ್ಕೆ ಯಾವುದನ್ನು ಪ್ರೈಸ್ ಹೇಳ್ತಾ ಇಲ್ಲ, ಒಂದು ರ್ಯಾಂಡಮಾಗಿ ಹೇಳ್ತಾ ಇದ್ದೀನಿ. ಸೆಕ್ಷನ್ ವೈಸ್ ನಿಮ್ಗೆ ಆರಾಮಾಗಿ ಸಿಗುತ್ತೆ. ಎಲ್ಲ ಮಕ್ಕಳಿಗೂ, ಪುಟ್ಟ ಮಕ್ಕಳಿಗೆ, ಈಗ ಹುಟ್ಟಿದ ಬೇಬಿಯಿಂದ ಹಿಡಿದು ಎಲ್ರಿಗೂ ಏಜ್ ಆದವ್ರಿಗೆ ಎಲ್ರಿಗೂ ಶೂಸಸ್ ಸಿಗುತ್ತೆ. ಪುಟ್ಟ ಶೂಸಸ್ಸು ಭಾಳನೇ ಕ್ಯೂಟಾಗಿ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಆಮೇಲೆ ಸ್ಕೂಲ್ ಶೂಸ್ ಸಿಕ್ಕಿತ್ತು ನನಗೆ ಈ ಸರ್ತಿ, ಒಂದು ಬ್ಲ್ಯಾಕ್ ಕಲರ್ದು. ಯಾವತ್ತೂ ನೋಡಿರಲಿಲ್ಲ ನಾನಲ್ಲಿ ಬ್ಲ್ಯಾಕ್ ಕಲರ್ದು. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಯಾವುದಾದ್ರೂ ಸ್ಕೂಲ್ ಟೈಮ್ ಆಗಿದ್ದಿದ್ರೆ ಅಭಿನವ್ ತೊಗೊಂಡು ಹೋಗ್ಬೋದಾಗಿತ್ತು. ಇದು ನೋಡಿ ದೊಡ್ಡವ್ರಿಗೆ ಸಿಗುತ್ತೆ, ಪುಟ್ಟ ಮಕ್ಕಳಿಗೆ ಕೂಡ ಆಫರಲ್ಲಿ ಇತ್ತು. ಆದ್ದರಿಂದ ಇನ್ ಕೇಸ್ ಯಾರಿಗಾದರೂ ಹೆಣ್ಮಕ್ಳು ಮನೇಲಿದ್ದರೆ ಈ ಥರದಂತೂ ಮಿಸ್ ಮಾಡಬೇಡಿ. ಯಾಕೆಂದರೆ ಪ್ರೈಸ್ ಕಮ್ಮಿ ಇರುತ್ತೆ. ಎಲ್ಲ ಬ್ರ್ಯಾಂಡೆಡ್ ಕೂಡ ವ್ಯಾಲ್ಯೂ ಫಾರ್ ಮನಿ ಅಂತ ಹೇಳ್ತೀನಿ. ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ನಾನಂತೂ ವಿಸಿಟ್ ಮಾಡಿದಾಗ ಸಿಕ್ಕಾಪಟ್ಟೆ ಹ್ಯೂಜ್ ಕ್ವಾಂಟಿಟಿಲಿತ್ತು. ಇದು ಬೆಳಗ್ಗೆ ಒಂದು 11 ಗಂಟೆಗೇನೋ ಓಪನ್ ಆಗುತ್ತೆ.
ಮತ್ತು ನೈಟ್ ಒಂದು 9:30ವರೆಗೂ ಓಪನ್ ಇರುತ್ತೆ. ನೀವು ಆರಾಮಾಗಿ ಇನ್ ಕೇಸ್ ಫ್ರೀ ಆದಾಗೆಲ್ಲ ಹೋಗಿ ನೋಡ್ಬೋದು. ನನಗಂತೂ ಇದು ಭಾಳ ಇಷ್ಟ ಆಗ್ಬಿಡ್ತು. ಫ್ಯಾಬ್ರಿಕ್ ಹೆಂಗಿತ್ತು ಗೊತ್ತಾ, ಕೆಲವನ್ನ ಫ್ಯಾಬ್ರಿಕ್ನ ಹೇಳಬೇಕು ಅಷ್ಟು ಚೆನ್ನಾಗಿರುತ್ತೆ. ಇದು ಚಿಕ್ಕ ಪುಟ್ಟ ಬೇಬಿ ಕೂಡ ಇತ್ತು. ನನಗಂತೂ ಇದು ನೋಡಿ ಭಾಳ ಖುಷಿ ಆಯಿತು. ನಾನಂತೂ ಸಿಕ್ಕಾಪಟ್ಟೆ ನೋಡ್ತಾನೇ ಇದ್ದೆ ಇದನ್ನು, ಏನು ಕಲರ್ಸ್ ಇದೆ ಏನು ಅಂತ ಹೇಳ್ಬಿಟ್ಟು. ಪುಟ್ಟು ಮಕ್ಕಳಿಗೆ ಇದು ಆ್ಯಕ್ಚುಲಿ 1 ಇಯರ್ ಬೇಬಿಗೇನೋ ಇತ್ತು. ಸೈಜ್ ವೈಸ್ ಇರುತ್ತೆ. ಇದು ನೋಡಿ ಎಷ್ಟು ಕ್ಯೂಟಾಗಿದೆ ಅಂತ ಹೇಳ್ಬಿಟ್ಟು. ನನಗಂತೂ ಮನೇಲಿ ಒಂದು ಹೆಣ್ಮಗು ಇದ್ದಿದ್ದರೆ ನಿಜವಾಗ್ಲೂ ಈ ಥರದನ್ನೆಲ್ಲ ನಾನು ನಿಜವಾಗ್ಲೂ ಬಿಟ್ಟು ಬರ್ತಾ ಇರಲಿಲ್ಲ. ಹುಡುಗರಿಗೆ ಆಪ್ಷನ್ಸ್ ಕಮ್ಮಿ, ಅದರಲ್ಲೂ ಅಭಿನವ್ಗೋಸ್ಕರ ಭಾಳ ಸೆಲೆಕ್ಟ್ ಮಾಡ್ತೀನಿ. ಅದರಲ್ಲಿ ಏನೂ ಆಪ್ಷನ್ಸ್ ಇರೋಲ್ಲ. ಇದು ಮಾತ್ರ ಫ್ಯಾಬ್ರಿಕ್ಕು ಮಕ್ಕಳಿಗಲ್ಲಿ 90% ಫ್ಯಾಬ್ರಿಕ್ಕು ಭಾಳ ಸ್ಮೂತ್ ಫ್ಯಾಬ್ರಿಕ್ನ ಅಲ್ಲಿ ಕೊಟ್ಟಿರ್ತಾರೆ. ಅದು ಮಾತ್ರ ಮಿಸ್ ಮಾಡ್ದೇ ಹೇಳಬೇಕು. ಎಷ್ಟು ಮಲ್ಲನ್ ಬಟ್ಟೆ ಅಂತ ಬರುತ್ತಲ್ಲ, ಆ ಥರ ಬನಿಯನ್ ಕ್ಲಾತ್ ಅಂತಾರಲ್ಲ, ಆ ಥರದ ಬಟ್ಟೆಗಳು ಮಾತ್ರ ಮಕ್ಕಳಿಗೆ ಅಲ್ಲಿ ಸಿಗುತ್ತೆ. ಇನ್ನೊಂದು 10% ಜರ್ಕಿನ್ನು ಮತ್ತು ಏನಾದರೂ ಅಂದರೆ ಇವಾಗ ಅವಾಗಲೇ ತೋರಿಸಿದ್ನಲ್ಲ ಅದೊಂಥರ ಸಿಲ್ಕ್ ಥರ ಆಯ್ತಲ್ಲ, ಆ ಥರದ್ದು ಕೂಡ ಸಿಗುತ್ತೆ. ಮಕ್ಕಳಿಗಂತೂ ಇಲ್ಲಿ ಹೇಳು ಮಾಡಿಸಿದ ಥರನೇ ತುಂಬಾ ಚೆನ್ನಾಗಿರುತ್ತೆ. ನಂಗೆ ಇದೂ ಇಷ್ಟ ಆಯಿತು. ತುಂಬ ಇಷ್ಟ ಆಗುವಂಥ ಬಟ್ಟೆಗಳಲ್ಲಿ ಸಿಗ್ತಾ ಇರುತ್ತೆ. ನಾನಂತೂ ಮಿಸ್ ಮಾಡದೆ ವಿಸಿಟ್ ಮಾಡಿ ನಂಗೆ ಏನೇನು ಬೇಕೋ ಅದನ್ನೆಲ್ಲ ಬೈ ಮಾಡ್ಕೊಂಬರ್ತೀನಿ. ಒಂದು ಬ್ರ್ಯಾಂಡೆಡು, ಇನ್ನೊಂದೇನು ಅಂತ ಹೇಳಿದ್ರೆ ಚೆನ್ನಾಗಿರುತ್ತೆ, ರೇಟ್ ಕೂಡ ಕಮ್ಮಿ. ಬಜೆಟ್ ವೈಸ್ಡಲ್ಲಿ ಬ್ರ್ಯಾಂಡೆಡ್ ಬಟ್ಟೆ ಸಿಕ್ಕಿದ್ರೆ ಯಾಕೆ ಬಿಡಬೇಕು. ಇದು ನೋಡಿ ಅಪ್ಪ ಪುಟ್ ಮಕ್ಕಳಿಗೆಲ್ಲ ಎಷ್ಟು ಚೆನ್ನಾಗಿರೋವು ಜಾಕೆಟ್ಸ್ ಇದ್ವು ಈ ಸತಿ ಅಂತ ಹೇಳಿದ್ರೆ ಐ ಕಾಂಟ್ ಹೇಳ್ಬೇಕು ಅಂದರೆ ನಿಜವಾಗ್ಲೂ ಮಿಸ್ ಮಾಡ್ಕೊತಾ ಇದ್ದೀವಿ ಅಂತಲೇ ಹೇಳಬೇಕು. ನಮ್ಮನೇಲಂತೂ ಯಾರೂ ಪುಟ್ ಮಕ್ಕಳಿಲ್ಲ. ನಾನು ಇದ್ದಿದ್ದರೆ ನಿಜವಾಗ್ಲೂ ಬಿಡ್ತಾ ಇರಲಿಲ್ಲ, ಹೋಗಿ ಒಂದಷ್ಟು ಬಾಚ್ಕೊಂಡು ಬಂದು ಇಟ್ಕೊತಾ ಇದ್ದೆ. ಇನ್ನೊಂದೇನು ಅಂತ ಹೇಳಿದ್ರೆ ಸ್ಕೂಲ್ಗೆ ಹೋಗಂಗಾದ್ಮೇಲೆ ಬಟ್ಟೆಗಳೇ ಹಾಕೋಕ್ಕಾಗಲ್ಲ, ಬರೀ ಯೂನಿಫಾರ್ಮಲ್ಲೇ ಅವರು ಕತೆ ಕಳೀತಾರೆ. ಇನ್ನು ಈವ್ನಿಂಗ್ ಬಂದಾಗ ಯಾವುದೋ ಒಂಚೂರು ಬಟ್ಟೆ ಹಾಕ್ಕೊಂಡು ಹೋಗ್ಬಿಡ್ತಾರೆ. ಈ ಥರ ಬಟ್ಟೆಗಳನ್ನ ಪುಟ್ ಮಕ್ಕಳಿದ್ದಾಗಲೇ ಹಾಕಿ ನೋಡಿ ಖುಷಿ ಪಟ್ಬಿಡ್ಬೇಕು ಅಷ್ಟೇನೆ. ತುಂಬ ಬ್ರ್ಯಾಂಡೆಡ್ ಬಟ್ಟೆ ಇದಂತೂ. ಈಗ ನಾನು ತೋರಿಸಿರೋ ಜಾಕೆಟ್ಸ್ ಎಲ್ಲನೂ ಅಷ್ಟೇ ತುಂಬಾ ಚೆನ್ನಾಗಿತ್ತು. ನನಗಂತೂ ಸಖತ್ ಇಷ್ಟ ಆಯಿತು. ಈ ಬಟ್ಟೆ ಎಷ್ಟು ಸ್ಮೂತಾಗಿತ್ತು ಗೊತ್ತಾ, ಸಿಲ್ಕ್ ಬಟ್ಟೆ ಅಂತ ನಂಗೆ ಫೀಲೇ ಆಗಲಿಲ್ಲ, ಅಷ್ಟು ಸ್ಮೂತಾಗಿತ್ತು. ನಿಜವಾಗ್ಲೂ ಅಲ್ಲಿ ಅಂಥ ಒಳ್ಳೊಳ್ಳೆ ಬಟ್ಟೆಗಳು ಸಿಗ್ತಾ ಇರುತ್ತೆ. ಮಿಸ್ ಮಾಡದೆ ಹೋಗಿ, ಯಾರಾದರೂ ಇನ್ ಕೇಸ್ ಹೋಗಿಲ್ಲ ಅಂದರೆ ವಿಸಿಟ್ ಮಾಡಿ. ನಾನು ಆವಾಗಲೇ ಹೇಳ್ದಂಗೆ ಈ ಥರದ್ದು ಸಿಗುತ್ತೆ, ನೋಡಿ ಹಾಕಿ. ಅಲ್ಲಿ ನಿಮಗೆ ಎಕ್ಸ್ಚೇಂಜ್ ಇರಲ್ಲ ಮತ್ತು ರಿಟರ್ನ್ಸ್ ಇರಲ್ಲ, ಅದನ್ನು ಮಾತ್ರ ಹೇಳಲೇಬೇಕು. ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ, ಮಧ್ಯೆ ಏನಾದರೂ ಹೇಳಿರ್ತೀನಿ, ಸುಮ್ಮನೆ ನೋಡ್ಬಿಟ್ಟು ಕಮೆಂಟಲ್ಲಿ ಅದು ಹೇಳಿಲ್ಲ ಇದು ಹೇಳಿಲ್ಲ ಅಂತ ಒಂದಷ್ಟು ಜನ ಮಾಡ್ತಾರೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ನಿಜವಾಗ್ಲೂ ಒಳ್ಳೆ ಆಫರ್ಸ್ ಇರೋ ಅಂಥ ಅಂಗಡಿ ಅಂತಲೇ ಹೇಳಬೇಕು. ಪುಟ್ಟು ಶೂಸಸ್ಸು ಎಷ್ಟು ಕ್ಯೂಟಾಗಿ ಕಾಣ್ತಾ ಇರುತ್ತೆ ಅಂತ. ಒಂದು ಫ್ಯಾಮಿಲಿ ಪೂರ್ತಿ ನೀವು ಬಟ್ಟೆಗಳನ್ನ ತೊಗೋಬೋದು. ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ, ಚಿಕ್ಕ ಮಗುಗಾಗಲಿ ಮತ್ತು ದೊಡ್ಡವರಿಗಾಗಲಿ ಎಲ್ರಿಗೂ ಬಟ್ಟೆ ಸಿಗುತ್ತೆ. ಇಲ್ಲಿ ಶೂಸಸ್ ಸಿಗುತ್ತೆ, ಮನೆಗೆ ಬೇಕಾಗಿರ್ತಕ್ಕಂಥ ಡೆಕೋರೇಷನ್ ಐಟಮ್ ಸಿಗುತ್ತೆ, ಪಿಲ್ಲೋ ಸಿಗುತ್ತೆ, ಕಾರ್ಪೆಟ್ ಸಿಗುತ್ತೆ, ಬೆಡ್ ಸ್ಪ್ರೆಡ್ ಸಿಗುತ್ತೆ, ಬೆಡ್ಶೀಟ್ ಸಿಗುತ್ತೆ. ಎಷ್ಟು ಥರ ಐಟಮ್ ಸಿಗುತ್ತೆ ಅಲ್ಲಿ ಅಂತ ಹೇಳಿದ್ರೆ ಹೇಳೋದಕ್ಕೆ ಒಂದು ದಿವಸ ಬೇಕಾಗ್ಬೋದು, ಅಷ್ಟು ಬಟ್ಟೆ ಕಾಣಿಸ್ತಾ ಇದೆ ನೋಡಿ. ಎಲ್ಲದನ್ನೂ ತುಂಬಾ ಚೆನ್ನಾಗಿರುತ್ತೆ. ಇನ್ನೊಂದು ಸತಿ ಹೇಳ್ತಾ ಇದ್ದೀನಿ, ಚೆಕ್ ಮಾಡಿಬಿಟ್ಟು ತೊಗೊಳ್ಳಿ. ಚೆಕ್ ಮಾಡದೆ ತೊಗೊಂಡ್ರೆ ವೇಸ್ಟ್ ಆಗ್ಬೋದು. ಮೇ ಬಿ ಏನಾದರೂ ಡಿಫಿಕಲ್ಟ್ ಆಗಿದ್ದರೆ, ಇನ್ ಕೇಸ್ ಏನಾದರೂ ಆಗಿದ್ದರೆ ಅಂತ ಹೇಳ್ಬಿಟ್ಟು ಚೆಕ್ ಮಾಡಿಬಿಟ್ಟು ತೊಗೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ನಾನು ಆವಾಗಲೇ ಹೇಳ್ದಂಗೆ ಕಾರ್ಪೆಟ್ಸ್ ಇದೆ, ಸಿಕ್ಕಾಪಟ್ಟೆ ಹ್ಯೂಜ್ ಕ್ವಾಂಟಿಟಿಲಿ ಕಾರ್ಪೆಟ್ಸ್ ಇದೆ. ಅದನ್ನು ಕೂಡ ನೀವು ಹೋಗಿ ಆಫರಲ್ಲಿ ಬೈ ಮಾಡ್ಕೋಬೋದು. ಸಿಕ್ಕಾಪಟ್ಟೆ ಬ್ರ್ಯಾಂಡೆಡ್ ಜಾಕೆಟ್ಸ್ ಕೂಡ ಬಂದಿದೆ, ಹೋಗಿ ನೀವು ತೊಗೋಬೋದು. ಸಮ್ಮರಿಗೆ ಇನ್ನೊಂದು ಸ್ವಲ್ಪ ದಿವಸದಲ್ಲೇ ಬರುತ್ತೆ ಅಂತ ಹೇಳಿದ್ರು. ನಾನು ಗ್ಲಾಸ್ ಐಟಮ್ಸ್ನ ಮತ್ತೆ ಇನ್ನೊಂದು ದಿವಸ ತರಕ್ಕೆ ಹೋಗಿದ್ದಾಗ ಈ ವ್ಲಾಗ್ ಮಾಡ್ಕೊಂಡು ಬಂದಿರೋದು. ಅದು ನೆಕ್ಸ್ಟ್ ವ್ಲಾಗಲ್ಲಿ ಹಾಕ್ತೀನಿ ನಾನು ಏನೇನು ತೊಗೊಂಡು ಬಂದಿದ್ದೀನಿ ಅಂತ ಹೇಳ್ಬಿಟ್ಟು. ಇವತ್ತು ಅಲ್ಲಿ ವಿಸಿಟ್ ಮಾಡೇ ಹೋಗೋಣ ಅಂತ ಹೇಳ್ಬಿಟ್ಟು. ಇನ್ನರ್ ವೇರ್ಸು ನಿಜ ಬ್ರ್ಯಾಂಡೆಡು ಎಲ್ಲದು ಚೆನ್ನಾಗಿರುತ್ತೆ. ತುಂಬಾ ಚೆನ್ನಾಗಿರೋ ಅಂಥ ಆಫರ್ಸ್ ಇರೋವಂಥ ಅಂಗಡಿ ಅಂತಲೇ ಹೇಳಬೇಕು. ದೊಡ್ಡವ್ರಿಗೆ ಬಟ್ಟೆ ತೊಗೊಬಿಡ್ಬೋದು, ಈ ಪುಟ್ ಮಕ್ಳಿಗೆ ಬಟ್ಟೆ ತೊಗೊಳಕ್ಕಾಗಲ್ಲ, ಅದರದ್ದೇ ರೇಟ್ ಜಾಸ್ತಿ. ಅದು ಯಾಕಷ್ಟು ರೇಟ್ ಮಾಡಿರ್ತಾರೋ ಗೊತ್ತಿಲ್ಲ. ಇಲ್ಲಂತೂ ಎಲ್ಲ ಮಕ್ಕಳು ಬಟ್ಟೆನೂ 15 ರೂಪಾಯಿಂದನೂ ಸ್ಟಾರ್ಟ್ ಆಗುತ್ತೆ, 14 ರೂಪಾಯಿಂದನೂ ಸ್ಟಾರ್ಟ್ ಆಗುತ್ತೆ. ಇದು ನೋಡಿ ಎಷ್ಟು ಕ್ಯೂಟಾಗಿದೆ ಅಂತ ಹೇಳ್ಬಿಟ್ಟು. ನನಗಂತೂ ಈ ಥರ ಡ್ರೆಸ್ಸಸ್ ಎಲ್ಲ ನೋಡಿದಾಗ ಭಾಳ ಖುಷಿಯಾಗುತ್ತೆ. ಇಲ್ಲೂ ಅಷ್ಟೇ ಹ್ಯೂಜ್ ಕ್ವಾಂಟಿಟಿಲಿದೆ. ಇದು 2nd ಫ್ಲೋರು. ಎಲ್ಲ ಐಟಮ್ಸೂ ನೀಟಾಗಿ ಅಸೆಂಬಲ್ ಮಾಡಿಟ್ಟಿರ್ತಾರೆ. ಹೋಗೋರು ಒಂಚೂರು ಹುಷಾರಾಗಿ ಉಪಯೋಗಿಸಿ. ನಾನು ಅವಾಗವಾಗ ಹೇಳ್ತಾನೆ ಇರ್ತೀನಿ, ನಮ್ಮ ವಸ್ತುಗಳ ಥರನೇ ಜೋಪಾನಾಗಿ ನೋಡ್ಕೊಳ್ಳಿ. ನೋಡ್ತಾರೆ ಅಲ್ಲೇ ಬಿಸಾಕ್ಬಿಟ್ಟಿರ್ತಾರೆ, ಬೇಕಾದವ್ರಿಗೆ ಸೈಜಸ್ ಸಿಗಲ್ಲ, ಅದರಿಂದ ಹೇಳ್ತಾ ಇದ್ದೀನಿ. ಇಲ್ಲಿ ಮೆನ್ಸ್ ಕಲೆಕ್ಷನ್ ಹತ್ರಕ್ಕೆ ಬಂದೆ. ಮೆನ್ಸ್ ಕಲೆಕ್ಷನಲ್ಲೂ ಎಲ್ಲ ಬ್ರ್ಯಾಂಡೆಡ್ ಹೆಸರು ಹೇಳ್ಬೇಕಾ ಬೇಡವಾ, ನಿಜವಾಗ್ಲೂ ನನಗಂತೂ ಗೊತ್ತಿಲ್ಲ. ಅಲ್ಲಂತೂ ನಿಜ ಬ್ರ್ಯಾಂಡೆಡೇ.
ಸಿಕ್ಕಾಪಟ್ಟೆ ನೋಡಿ. ಬೆಲ್ಟ್ ಕೂಡ ಇದೆ, ಶೇರ್ವಾನಿ ಇತ್ತು. ನಾನಂತೂ ಯಾವತ್ತೂ ನೋಡಿರಲಿಲ್ಲ. ಇನ್ ಕೇಸ್ ಯಾರಿಗಾದರೂ ಶೇರ್ವಾನಿ ಆ ಥರದ್ದು ಏನಾದರೂ ಬೇಕು ಅಂತ ಹೇಳಿದ್ರೆ ಮಿಸ್ ಮಾಡದೆ ವಿಸಿಟ್ ಮಾಡಿ. ನಿಜವಾಗ್ಲೂ ಬೆಸ್ಟ್ ಪ್ರೈಸ್ ಅಂತಲೇ ಹೇಳ್ತೀನಿ. ಬರೀ ಒಂದು 2,000 ರೂಪಾಯಿಗಿತ್ತು ಈ ಥರದ್ದು. ನಿಜವಾಗ್ಲೂ ಅಭಿನವ್ ಕೂಡ ಇದಕ್ಕಿಂತ ಜಾಸ್ತಿ ಕೊಟ್ಟು ತೊಗೊಂಬಂದಿದ್ದೀನಿ. ಅದು ದೊಡ್ಡವರಿಗೆ 2,000 ರೂಪಾಯಿ. ಎಷ್ಟೊಂದು ಕಲೆಕ್ಷನ್ಸ್ ಇತ್ತು ಅಂತ ಹೇಳಿದ್ರೆ ಸುಮಾರು ಒಂದು 100-150 ಈ ಥರ ಶೇರ್ವಾನಿಗಳಿದ್ವು ಅಂತಲೇ ಹೇಳಬೇಕು. ಒಳ್ಳೆ ಮಸ್ತ್ ಕಲೆಕ್ಷನ್ಸು. ಇನ್ ಕೇಸ್ ಯಾರಿಗಾದರೂ ಬೇಕಿದ್ರೆ ಹೋಗಿ ಒಂದು ಸತಿ ವಿಸಿಟ್ ಮಾಡಿ ನೋಡಿ. ಅಲ್ಲಿ ಹೋಗಿ ನೀವೇನಾದರೂ ಪರ್ಚೇಸ್ ಮಾಡ್ತಿದ್ದೀರಾ ಅಂದರೆ ನೋ ಗ್ಯಾರಂಟಿ ನೋ ವ್ಯಾರಂಟಿ. ಅದಕ್ಕೆ ಹೇಳ್ತಾ ಇದ್ದೀನಿ, ಅಲ್ಲೇ ಚೆಕ್ ಮಾಡಿ. ರೂಮೇ ಇರುತ್ತೆ, ನಿಮಗೆ ಚೆಕ್ ಮಾಡಿಕೊಂಡು ನೀವು ಹಾಕ್ಕೊಂಡು ಫಿಟ್ಟಿಂಗ್ ಇದೆಯಾ, ಚೆನ್ನಾಗಿದೆಯಾ, ಡ್ಯಾಮೇಜ್ ಇಲ್ವಾ, ಎಲ್ಲ ಐಟಮ್ ಏನೇನು ಬೇಕೋ ಅದನ್ನೆಲ್ಲ ತೊಗೊಂಡ್ಬಿಡಿ. ಒಂದು ಸೈಡಲ್ಲಿ ಕೂತ್ಕೊಂಡು ನೋಡಿ ನಿಮ್ಗೆ ಯಾವ್ದು ಬೇಕು ಯಾವ್ದು ಬೇಡ ಅಂತ ಹೇಳ್ಬಿಟ್ಟು. ಎಲ್ಲ ಮೆನ್ಸಿಗೂ ಮತ್ತು ಕಿಡ್ಸಿಗೂ ಬಾಯ್ಸಿಗೂ ಎಲ್ಲರಿಗೂ ಶೂಸಸ್ಸು ಮತ್ತು ಚಪ್ಪಲ್ಸ್ ಕೂಡ ಸಿಗುತ್ತೆ. ಲೇಡೀಸಿಗಂತೂ ಇಲ್ಲಿಗೆ ಹೋದರೆ ಬರೋದಕ್ಕೆ ಮನಸ್ಸು ಬರೋಲ್ಲ, ಇನ್ಕ್ಲೂಡಿಂಗ್ ಮೀ. ನನಗಂತೂ ಇಲ್ಲಿ ಹೋದರೆ ಅಟ್ಲೀಸ್ಟ್ 2 hours ಸ್ಪೆಂಡ್ ಮಾಡೋದು ನನ್ನದು ಅಭ್ಯಾಸ. ತಗೋತೀನೋ ಬಿಡ್ತೀನೋ ಅದು ಸೆಕೆಂಡರಿ. ಹೋದ್ಮೇಲಂತೂ ಶಾಪ್ ಮಾಡದೆ ಬರೋಕ್ಕಾಗಲ್ಲ. ಆದರೆ ಹೋದಾಗ ಮಾತ್ರ ಒಂದು 2 hours ಮಾಡಬೇಕು. 500 ರೂಪೀಸ್ ನಿಜವಾಗ್ಲೂ ಎಲ್ಲಿ ಸಿಗ್ಬೋದು ನನಗಂತೂ ಗೊತ್ತಿಲ್ಲ. 500 ರೂಪೀಸಿಗೆ ಅದನ್ನು ಯಾರು ಕೊಡ್ತಾರೆ ಅಂತ ಹೇಳ್ಬಿಟ್ಟು ಯೂಜ್ ಕ್ವಾಂಟಿಟಿಲಿತ್ತು. ಒಂದು ಸತಿ ನೋಡಿ. ಇನ್ ಕೇಸ್ ಅದೇನಾದರೂ ಡ್ಯಾಮೇಜ್ ಆಗಿರುತ್ತೆ. ಇದು ಒಂಚೂರು ಡ್ಯಾಮೇಜಿಂಗ್ ಇತ್ತು. ನಿಜವಾಗ್ಲೂ ಡ್ಯಾಮೇಜಿಂಗ್ ಇದ್ದರೆ ತೊಗೋಬೇಡಿ. ಯಾಕೆಂದರೆ ತೊಗೋತಿರೋದೇ ಆಫರಲ್ಲಿ. ನಾನು ಅದನ್ನು ಪ್ರತಿ ಸತಿ ಹೇಳ್ತೀನಿ. ಇವು ಮಾತ್ರ ಫ್ರೆಶ್ ಪೀಸ್ ಅಂತಲೇ ಹೇಳ್ತೀನಿ. ಇವೆಲ್ಲ ಮಾತ್ರ ತುಂಬಾ ಚೆನ್ನಾಗಿದ್ವು. ಇವು ಎಲ್ಲ 500 ರೂಪೀಸೇ. ನೋಡಿ 500 ರೂಪೀಸಿಗೆ ಎಲ್ಲಿ ಸಿಗುತ್ತೆ. ಮತ್ತು ನನಗೆ ಓವೆನ್ದು ಗ್ಲೌಸ್ ಬೇಕಾಗಿತ್ತು. ನಾನು ಅದಕ್ಕೆ ತೊಗೊಂಬಂದೆ. ನಮ್ಮ ಮನೇಲಿ ಓವೆನ್ ಇಲ್ಲ, ಆದರೂ ಗ್ಲೌಸ್ ತೊಗೊಂಬಂದಿದ್ದೀನಿ. ಇದರ ಅಡ್ರೆಸ್ಸು ಜಯನಗರ 4th ಬ್ಲಾಕು BDA ಕಾಂಪ್ಲೆಕ್ಸು, ನಿಯರ್ ಬಸ್ ಸ್ಟಾಪ್ 4th ಬ್ಲಾಕ್ ಬಸ್ ಸ್ಟಾಪ್ ಇದೆಯಲ್ಲ ಅದರ ಆಪೋಸಿಟಲ್ಲೇ ಇದೆ. ನಿಮ್ಗೆ ಅಡ್ರೆಸ್ ಗೊತ್ತಾಗಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅಡ್ರೆಸ್ ಕೂಡ ಕೊಟ್ಟಿರ್ತೀನಿ. ಗೂಗಲ್ ಮ್ಯಾಪ್ ಕೂಡ ಶೇರ್ ಮಾಡಿರ್ತೀನಿ. ಇನ್ ಕೇಸ್ ಯಾರಿಗಾದರೂ ಬೇಕಿದ್ರೆ ವಿಸಿಟ್ ಮಾಡಿ. ಹೀಗೆ ಒಳ್ಳೊಳ್ಳೆ ಕಂಟೆಂಟಿಗೋಸ್ಕರ ನನ್ನನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊಳ್ತಾ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಗೈಸ್, ಲವ್ ಯು ಆಲ್. ಬಾಯ್ ಬಾಯ್.